channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರಲ್ಲಿನ 2ನೇ ಅಧ್ಯಾಯವಾದ ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಒಂದು ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚುವರಿಯಾಗಿ ಸೇವಿಸುವುದರಿಂದ ಬದಲಾವಣೆಯು ಹಿಮ್ಮುಖಗೊಳ್ಳುತ್ತದೆ? ಸುಣ್ಣದ ತಿಳಿನೀರು, ಅಡುಗೆ ಸೋಡಾ, ವಿನೆಗರ್, ಸಾಮಾನ್ಯ ಉಪ್ಪಿನ ದ್ರಾವಣ. ಉತ್ತರ ವಿನೆಗರ್. ಪ್ರಶ್ನೆ 2, ನಿಮಗೆ ಎ, ಬಿ ಮತ್ತು ಸಿ ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಆದರೆ ಅವುಗಳಲ್ಲಿ ಯಾವುದು ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಹನಿ ಅರಿಶಿಣ ದ್ರಾವಣವನ್ನು ದ್ರಾವಣ ಬಿಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅಂತಿಮವಾಗಿ ದ್ರಾವಣ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನು ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಅವಲೋಕನಗಳ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಎ, ಬಿ ಮತ್ತು ಸಿ ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣಿಯಾಗಿದೆ? ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ. ತಟಸ್ಥ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಆಮ್ಲೀಯ. ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ಪ್ರಶ್ನೆ 3, ಚಿತ್ರ 2.13, 2.14 ಮತ್ತು 2.15ಗಳನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನು ಬಳಸಲಾಗಿದೆ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನು ಗುರುತಿಸಿ. ಉತ್ತರ, ಚಿತ್ರ 2.13ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ದ್ರಾವಣದ ಗುಣವು ಪ್ರತ್ಯಾಮ್ಲೀಯ ಎಂದು ತಿಳಿಯುತ್ತದೆ. ಚಿತ್ರ 2.14ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಗುಲಾಬಿ ಬಣ್ಣದಲ್ಲಿಯೇ ಇರುತ್ತದೆ. ಆದ್ದರಿಂದ ನೀಡಿರುವ ದ್ರಾವಣದ ಸ್ವರೂಪವು ತಟಸ್ಥ ಎಂದು ತಿಳಿಯುತ್ತದೆ. ಚಿತ್ರ 2.15ರಲ್ಲಿ ಕೆಂಪು ಗುಲಾಬಿ ಸಾರದ ಕಾಗದವು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ದ್ರಾವಣದ ಗುಣವು ಆಮ್ಲೀಯ ಎಂದು ತಿಳಿಯುತ್ತದೆ. ಪ್ರಶ್ನೆ 4, ಪ್ರಯೋಗಾಲಯದಲ್ಲಿನ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷಿಸಲಾಯಿತು. ಸೂಚಕ ಕೆಂಪು ಲಿಟ್ಮಸ್, ಬದಲಾವಣೆ ಯಾವುದೇ ಬದಲಾವಣೆ ಇಲ್ಲ. ಸೂಚಕ ನೀಲಿ ಲಿಟ್ಮಸ್, ಬದಲಾವಣೆ ಕೆಂಪು ಬಣ್ಣಕ್ಕೆ ಬದಲಾಯಿತು. ಸೂಚಕ ಅರಿಶಿಣ, ಬದಲಾವಣೆ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದ್ರವದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಈ ಚಟುವಟಿಕೆಯ ಆಧಾರದ ಮೇಲೆ ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ, ಪ್ರಯೋಗಾಲಯದಲ್ಲಿನ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷಿಸಿದಾಗ ಕೆಂಪು ಲಿಟ್ಮಸ್ ಯಾವುದೇ ಬದಲಾವಣೆಯಾಗಲಿಲ್ಲ. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾಯಿತು. ಅರಿಶಿಣ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ದ್ರವವು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಮತ್ತು ಕೆಂಪು ಲಿಟ್ಮಸ್ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಹಾಗೆಯೇ ಅರಿಶಿಣ ಸೂಚಕವು ಆಮ್ಲದೊಂದಿಗೆ ಯಾವುದೇ ಬಣ್ಣದ ಬದಲಾವಣೆಯನ್ನು ತೋರಿಸುವುದಿಲ್ಲ. ಆದ್ದರಿಂದ ಕೊಟ್ಟಿರುವ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ. ಪ್ರಶ್ನೆ 5, ಮಾನ್ಯಾಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗುತ್ತದೆ. ದ್ರಾವಣಗಳನ್ನು ಪರೀಕ್ಷಿಸಲು ಮಾನ್ಯ ಯಾವ ಸೂಚಕವನ್ನು ಬಳಸಬೇಕು ಮತ್ತು ಏಕೆ? ಉತ್ತರ, ಮಾನ್ಯಾಳು ಗ್ರಾಣ ಸೂಚಕಗಳನ್ನು ಬಳಸಬೇಕು. ಬಣ್ಣ ಬದಲಾವಣೆಗಳನ್ನು ಅವಳು ಗುರುತಿಸಲು ಸಾಧ್ಯವಿಲ್ಲದ ಕಾರಣ ವಾಸನೆ ಬದಲಾವಣೆಯನ್ನು ಅವಳು ಸುಲಭವಾಗಿ ಗುರುತಿಸಬಹುದು. ಉದಾಹರಣೆ, ಈರುಳ್ಳಿ ಅಥವಾ ವೆನಿಲಾ ಸಾರವನ್ನು ವಾಸನೆ ಮೂಲಕ ಗುರುತಿಸಬಹುದು. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸುಲಭವಾಗಿ ಗುರುತಿಸಬಹುದು. ದ್ರಾವಣವನ್ನು ಕೈಯಲ್ಲಿ ಮುಟ್ಟಿದಾಗ ಅದು ಸೋಪಿನಂತೆ ಜಾರುವ ಅನುಭವ ನೀಡಿದರೆ ಅದು ಪ್ರತ್ಯಾಮ್ಲ ಎಂದು ತಿಳಿಯಬಹುದು. ಪ್ರಶ್ನೆ 6, ಬಿಳಿ ಹಾಳೆಯ ಮೇಲೆ ಅಧ್ಯಾಯದ ಆರಂಭದಲ್ಲಿ ನೀಡಲಾಗಿದೆ ಸಂದೇಶವನ್ನು ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನು ಮತ್ತು ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಎಂಬುದನ್ನು ನೀವು ಸೂಚಿಸಬಹುದೇ?
ವಿವಿಧ ಸಂಭಾವ್ಯ ನಿಯೋಜನೆಗಳು ಮತ್ತು ಬರವಣಿಗೆಯ ಬಣ್ಣವನ್ನು ಪಟ್ಟಿ ಮಾಡಿ. ಬರೆಯಲು ಬಳಸುವ ವಸ್ತು ಅಡುಗೆ ಸೋಡಾ, ಸಿಂಪಡಿಸುವ ಸೀಸೆಯಲ್ಲಿರುವ ದ್ರವ ಅರಿಶಿಣ, ಗೋಚರಿಸುವ ಬರವಣಿಗೆಯ ಬಣ್ಣ ಕೆಂಪು ಬಣ್ಣ. ಬರೆಯಲು ಬಳಸುವ ವಸ್ತು ನಿಂಬೆ ರಸ ಅಥವಾ ವಿನೆಗರ್, ಸಿಂಪಡಿಸುವ ಸೀಸೆಯಲ್ಲಿರುವ ದ್ರವ ಕೆಂಪು ಗುಲಾಬಿ, ಗೋಚರಿಸುವ ಬರವಣಿಗೆಯ ಬಣ್ಣ ಗಾಢ ಗುಲಾಬಿ. ಬರೆಯಲು ಬಳಸುವ ವಸ್ತು ಸಾಬೂನು ದ್ರಾವಣ, ಸಿಂಪಡಿಸುವ ಸೀಸೆಯಲ್ಲಿರುವ ದ್ರವ ಕೆಂಪು ಲಿಟ್ಮಸ್ ಕಾಗದ, ಗೋಚರಿಸುವ ಬರವಣಿಗೆಯ ಬಣ್ಣ ನೀಲಿ. ನಂತರ ಬರೆಯಲು ಬಳಸುವ ವಸ್ತು ಸುಣ್ಣದ ತಿಳಿ, ಸಿಂಪಡಿಸುವ ಸೀಸೆಯಲ್ಲಿರುವ ದ್ರವ ಕೆಂಪು ಗುಲಾಬಿ ಸಾರ, ಗೋಚರಿಸುವ ಬರವಣಿಗೆಯ ಬಣ್ಣ ಹಸಿರು. ಪ್ರಶ್ನೆ 7. ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯಿತು. ಈ ಮಿಶ್ರಣಕ್ಕೆ ಅಡುಗೆ ಸೋಡಾವನ್ನು ಸೇರಿಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ದ್ರಾಕ್ಷಿ ರಸ ಮತ್ತು ಕೆಂಪು ಗುಲಾಬಿ ಸಾರಕ್ಕೆ ಅಡುಗೆ ಸೋಡಾವನ್ನು ಸೇರಿಸಿದಾಗ ಬಣ್ಣವು ಕೆಂಪು ಬಣ್ಣದಿಂದ ಹಸಿರು ಅಥವಾ ನೀಲಿ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ, ಏಕೆಂದರೆ ಅಡುಗೆ ಸೋಡಾ ಒಂದು ಪ್ರತ್ಯಾಮ್ಲವಾಗಿದೆ. ದ್ರಾಕ್ಷಿ ರಸವು ಆಮ್ಲೀಯ ಗುಣವನ್ನು ಹೊಂದಿದೆ. ಕೆಂಪು ಗುಲಾಬಿ ಸಾರವು ಆಮ್ಲದೊಂದಿಗೆ ಸೇರಿದಾಗ ಕೆಂಪು ಒಂದು ಗಾಢ ಗುಲಾಬಿ ಬಣ್ಣವನ್ನು ನೀಡುತ್ತದೆ. ಈ ಮಿಶ್ರಣಕ್ಕೆ ಪ್ರತ್ಯಾಮ್ಲೀಯ ಗುಣವಿರುವ ಅಡುಗೆ ಸೋಡಾವನ್ನು ಸೇರಿಸಿದಾಗ ಅದು ಆಮ್ಲವನ್ನು ತಟಸ್ಥಗೊಳಿಸಿ ಮಿಶ್ರಣವನ್ನು ಪ್ರತ್ಯಾಮ್ಲೀಯ ಮಾಡುತ್ತದೆ. ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲ ಸ್ಥಿತಿಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಪ್ರಶ್ನೆ 8. ಕೀರ್ತಿ ತನ್ನ ಹುಟ್ಟುಹಬ್ಬದಂದು ಕಿತ್ತಳೆ ರಸವನ್ನು ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನು ಬರೆದಿದ್ದಾಳೆ. ಸಂದೇಶವನ್ನು ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಸಹಾಯ ಮಾಡಬಹುದೇ? ಅದನ್ನು ಗೋಚರಿಸುವಂತೆ ಮಾಡಲು ನೀವು ಯಾವ ಸೂಚಕವನ್ನು ಬಳಸುತ್ತೀರಿ? ಕಿತ್ತಳೆ ರಸದಿಂದ ಬರೆದ ಕೀರ್ತಿಯ ಸಂದೇಶವನ್ನು ಕೆಂಪು ಗುಲಾಬಿ ಸಾರದಿಂದ ಬಹಿರಂಗಪಡಿಸಬಹುದು, ಏಕೆಂದರೆ ಕಿತ್ತಳೆ ರಸವು ಆಮ್ಲೀಯ ಸ್ವಭಾವವನ್ನು ಹೊಂದಿರುವುದರಿಂದ ಇದು ಸಂದೇಶವನ್ನು ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗಿಸುತ್ತದೆ. ಪ್ರಶ್ನೆ 9. ನೈಸರ್ಗಿಕ ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ: ಕೆಲವು ಸಸ್ಯಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ಬಣ್ಣ ಬದಲಾಯಿಸುವ ವಸ್ತುಗಳನ್ನು ಹೊಂದಿರುತ್ತವೆ. ನೀರಿನಲ್ಲಿ ಗುಲಾಬಿ ದಳಗಳನ್ನು ಕುದಿಸಿ ನೈಸರ್ಗಿಕ ಸೂಚಕಗಳನ್ನು ತಯಾರಿಸಬಹುದು. ಉದಾಹರಣೆ: ಕೆಲವು ಗುಲಾಬಿಯ ದಳಗಳನ್ನು ಸಂಗ್ರಹಿಸಿ ಒಂದು ಬೀಕರ್ನಲ್ಲಿ ಹಾಕಿ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ. ಆಗ ಅವುಗಳಲ್ಲಿನ ವರ್ಣದ್ರವ್ಯ ಅಥವಾ ಬಣ್ಣವು ನೀರಿನಲ್ಲಿ ಕರಗಿ ನೀರು ತಿಳಿ ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ದ್ರಾವಣವು ಒಂದು ನೈಸರ್ಗಿಕ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸಬಹುದು. ಪ್ರಶ್ನೆ 10. ನಿಮಗೆ 3 ದ್ರವಗಳನ್ನು ನೀಡಲಾಗುತ್ತದೆ. 1 ವಿನೆಗರ್, ಇನ್ನೊಂದು ಅಡುಗೆ ಸೋಡಾ ದ್ರಾವಣ ಮತ್ತು ಮೂರನೆಯದು ಸಕ್ಕರೆ ದ್ರಾವಣ. ಅರಿಶಿಣ ಕಾಗದವನ್ನು ಮಾತ್ರ ಬಳಸಿ ನೀವು ಅವುಗಳನ್ನು ಗುರುತಿಸಬಹುದೇ? ವಿವರಿಸಿ. ಹೌದು, ಅರಿಶಿಣ ಕಾಗದವನ್ನು ಮಾತ್ರ ಬಳಸಿ ಈ 3 ದ್ರವಗಳನ್ನು ಗುರುತಿಸಬಹುದು. ವಿನೆಗರ್ ಒಂದು ಆಮ್ಲವಾಗಿರುವುದರಿಂದ ಅದು ಅರಿಶಿಣ ಕಾಗದದ ಹಳದಿ ಬಣ್ಣವನ್ನು ಬದಲಾಯಿಸುವುದಿಲ್ಲ. ಅಡುಗೆ ಸೋಡಾ ದ್ರಾವಣವು ಪ್ರತ್ಯಾಮ್ಲವಾಗಿರುವುದರಿಂದ ಅದು ಅರಿಶಿಣದ ಬಣ್ಣವನ್ನು ಕೆಂಪಗೆ ಮಾಡುತ್ತದೆ. ಸಕ್ಕರೆಯ ದ್ರಾವಣವು ತಟಸ್ಥವಾಗಿರುವುದರಿಂದ ಅದು ಅರಿಶಿಣದ ಬಣ್ಣದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಹೀಗಾಗಿ 3 ದ್ರವಗಳನ್ನು ಪ್ರತ್ಯೇಕವಾಗಿ ಗುರುತಿಸಬಹುದು. ಪ್ರಶ್ನೆ 11. ಕೆಂಪು ಗುಲಾಬಿಯ ಸಾರವು ದ್ರವ X ಅನ್ನು ಹಸಿರು ಬಣ್ಣಕ್ಕೆ ಬದಲಿಸುತ್ತದೆ. X ದ್ರವದ ಸ್ವಭಾವವೇನು? ದ್ರವ Xಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನು ಸೇರಿಸಿದಾಗ ಏನಾಗುತ್ತದೆ? ಉತ್ತರ: ಕೆಂಪು ಗುಲಾಬಿಯ ಸಾರವು X ದ್ರವವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತದೆ. ದ್ರವ X ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. ನೆಲ್ಲಿಕಾಯಿ ರಸವು ಆಮ್ಲೀಯವಾಗಿದೆ. ಆಮ್ಲವು ಪ್ರತ್ಯಾಮ್ಲವನ್ನು ತಟಸ್ಥಗೊಳಿಸುತ್ತದೆ. ಇದಕ್ಕೆ ನೆಲ್ಲಿ ರಸವನ್ನು ಸೇರಿಸಿದಾಗ ದ್ರವ X ಆಮ್ಲೀಯವಾಗುತ್ತದೆ. ಕೆಂಪು ಗುಲಾಬಿ ಸೂಚಕದ ಪ್ರಭಾವದಿಂದ ದ್ರಾವಣವು ಗಾಢ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಪ್ರಶ್ನೆ 12. ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಗಮನಿಸಿ ವಿಶ್ಲೇಷಿಸಿ. ಬಿಟ್ಟು ಹೋದ ಮಾಹಿತಿಯನ್ನು ಭರ್ತಿ ಮಾಡಿ. ಕುಂದಿದ ಆರೋಗ್ಯದ ಲಕ್ಷಣಗಳನ್ನು ತೋರಿಸುವ ಸಸ್ಯಗಳನ್ನು ಹೊಂದಿರುವ ಒಂದು ಉದ್ಯಾನವನವನ್ನು ಕಲ್ಪಿಸಿಕೊಳ್ಳಿ. ಮಣ್ಣಿನ ಸ್ವಭಾವ ಡ್ಯಾಶ್ ಆಗಿರಬಹುದು. ಆಮ್ಲೀಯ. ಮಣ್ಣಿನ ಸ್ವಭಾವ ಆಮ್ಲೀಯ ಆಗಿರಬಹುದು. ಇನ್ನೊಂದು ಕಡೆ ಮಣ್ಣಿನ ಸ್ವಭಾವ ಪ್ರತ್ಯಾಮ್ಲೀಯ ಆಗಿರಬಹುದು. ನಂತರ ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಯಾವ ಸೂಚಕವನ್ನು ಬಳಸಬಹುದು? ಲಿಟ್ಮಸ್ ದ್ರಾವಣ ಅಥವಾ pH ಕಾಗದ. ನಂತರ ಆಮ್ಲೀಯ ಮಣ್ಣನ್ನು ಡ್ಯಾಶ್ ಮೂಲಕ ಸಂಸ್ಕರಿಸಬಹುದು.
ಆಮ್ಲೀಯ ಮಣ್ಣನ್ನು ಸುಣ್ಣದ ಮೂಲಕ ಸಂಸ್ಕರಿಸಬಹುದು. ನಂತರ ಪ್ರತ್ಯಾಮ್ಲೀಯ ಮಣ್ಣನ್ನು ಸಾವಯವ ಪದಾರ್ಥದ ಮೂಲಕ ಸಂಸ್ಕರಿಸಬಹುದು. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.